ಸೊ ಪ್ರತಿಯೊಬ್ಬರು ಮೇಲ್ ಆಗಲಿ ಅಥವಾ ಫಿಮೇಲ್ ಆಗಲಿ ಪ್ರತಿಯೊಬ್ಬರಿಗೂ ಸೆಲೆಬ್ರಿಟಿ ಥರ ಕಾಣಬೇಕು ಅಂತ ಆಸೆ. ಅಂದರೆ ಸ್ಕಿನ್ ಬಂದು ನ್ಯಾಚುರಲ್ ಆಗಿ ಗ್ಲೋ ಇರಬೇಕು, ಅದೇ ರೀತಿ ಡಾರ್ಕ್ ಇರಬಾರ್ದು, ಸಿಕ್ಕಾಪಟ್ಟೆ ಫೇರಾಗಿ ಕಾಣಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ. ಸೊ ಖಂಡಿತ ನೀವು ನೋಡಿರ್ಬೋದು ಎಷ್ಟೊಂದು ಜನ ಸೆಲೆಬ್ರಿಟೀಸು, ಎಷ್ಟು ಕಾಜಲ್ ಆಗಲಿ ಅಥವಾ ಶಿಲ್ಪಾ ಶೆಟ್ಟಿ ಆಗಲಿ, ಅವರು ಇಂಡಸ್ಟ್ರಿಗೆ ಬರೋ ಹೇಗಿದ್ರು ಇವಾಗ ಹೇಗೆ ಕಾಣ್ತಾ ಇದ್ದಾರೆ ಅಂತ. ಸೊ ಮೇಯ್ನಾಗಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸಪ್ಲಿಮೆಂಟ್ಸ್ ತೊಗೊಳ್ತಾರೆ. ಅಂಥದ್ರಲ್ಲಿ ಮೇಯ್ನಾಗಿ ಗ್ಲೂಟಾಥಯೋನ್ ಅನ್ನೋದು ಸ್ಕಿನ್ನ ಬಂದು ಸಿಕ್ಕಾಪಟ್ಟೆ ಫೇರ್ ಮಾಡುತ್ತೆ. ಸೊ ಮಾರ್ಕೆಟಲ್ಲಿ ಎಷ್ಟೊಂದು ಬ್ರ್ಯಾಂಡ್ ಸಿಗುತ್ತೆ ನಿಮಗೆ ಸ್ಕಿನ್ ಕ್ರೀಮ್ ಅಂತ ಹೇಳಿ. ಆ ಕ್ರೀಮಲ್ಲಿ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಸ್ಪೆಷಲಿ ಲೆಡ್, ಮರ್ಕ್ಯೂರಿ, ಸ್ಟೀರಾಯ್ಡ್ಸ್, ಅದೇ ರೀತಿ ಬೆಟ್ನೋವೇಟ್ ಅಂತ ಕ್ರೀಮ್ ಆಗಲಿ ಅಥವಾ ಅಮೋನಿಯಾ. ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಕಿನ್ ಕ್ಯಾನ್ಸರ್ ಬರ್ಬೋದು, ಅಥವಾ ಸ್ಕಿನ್ ಇರಿಟೇಷನ್ ಆಗ್ಬೋದು, ಅಥವಾ ಪಿಗ್ಮೆಂಟ್ಸ್ ಆಗ್ಬೋದು, ಅಥವಾ ಮೆಲಾಸ್ಮಾ ಕಂಪ್ಲೇಂಟ್ ಆಗ್ಬೋದು. ಅದಲ್ಲದೆ ನಿಮ್ಗೆ ಕೆಲವರಿಗೆ ಪಿಂಪಲ್ಸ್ ಎಲ್ಲ ಆಗುತ್ತೆ. ಇದೆಲ್ಲ ಕಾರಣ ಬಂದು ಈ ಯೂಸ್ ಮಾಡೋಂಥ ಕ್ರೀಮ್. ಸೊ ಇವತ್ತು ಆ ಥರದ್ದೆಲ್ಲ ಬೇಡ ಅಂತ ಹೇಳಿದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಕ್ರೀಮ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಗ್ಲೇರಾ ಅಂತ ಹೇಳಿ ಫೇಸ್ ಮಾಸ್ಕ್ ಇದೆ. ಫೇಸ್ ವಾಶ್ ಆದ್ಮೇಲೆ ಇದನ್ನ ಡೈಲಿ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಫೇಸ್ ಮೇಲೆ ಅಪ್ಲೈ ಮಾಡಿ ಡ್ರೈ ಆಗಲಿ, ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ನಿಮ್ಮ ಸ್ಕಿನ್ ಮೇಲಿರುವಂಥ ಪಿಗ್ಮೆಂಟ್ಸ್ ಆಗಲಿ ಅಥವಾ ಪ್ರಾಬ್ಲಮ್ಸ್ ಏನೆಲ್ಲ ನಿಮಗೆ ಮೆಲಾಸ್ಮಾ ಕಂಪ್ಲೇಂಟು ಈ ಥರದ್ದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಕ್ರೀಮ್ ಏನಿದೆ ಇದರಲ್ಲಿ ಬಂದು ಆಲ್ಫಾ ಅರ್ಬುಟಿನು, ಅದೇ ರೀತಿ ಹೈಲೋರನಿಕ್ ಆಸಿಡ್, ಕೋಜಿಕ್ ಆಸಿಡ್ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ ಸ್ಕಿನ್ನ ಲೈಟ್ನಿಂಗ್ ಮಾಡುತ್ತೆ, ಅದೇ ರೀತಿ ಬ್ಯೂಟಿಫುಲ್ ಆಗಿ ಬ್ರೈಟ್ ಆಗುತ್ತೆ. ಸೊ ಇದನ್ನು ಡೈಲಿ ಬೆಳಗ್ಗೆ ಹೊತ್ತು ಮತ್ತು ಸಂಜೆ 2 ಸಲ ಯೂಸ್ ಮಾಡಬೇಕಾಗುತ್ತೆ. ವಿತಿನ್ ಒಂದು 21 ಡೇಸಿಂದ 30 ಡೇಸ್ ಒಳಗಡೆ ಒಂದು ಬ್ಯೂಟಿಫುಲ್ ಆಗಿ ನೀವು ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.